1992 ಪರ್ವತಗಳ ಮಡಿಲಲ್ಲಿ ಮಲಗಿರುವ ಒಂದು ಸಣ್ಣ ದಕ್ಷಿಣ ಭಾರತದ ಊರು. ಧೂಳಿನ ರಸ್ತೆಗಳಲ್ಲಿ ಚಹಾ ಅಂಗಡಿಗಳ ಗದ್ದಲ, ರೇಡಿಯೋದಲ್ಲಿ ಹರಿಯುವ ಹಳೆಯ ಚಿತ್ರಗೀತೆಗಳು, ದಿನಚರಿಯೊಳಗೆ ಮರೆತಿರುವ ಮೌನ. ಇದು ಸಾಮಾನ್ಯ ಊರಿನಂತೆ ಕಾಣಬಹುದು, ಆದರೆ ಈ ಮಣ್ಣಿನೊಳಗೆ ಒಂದು ಭಾರೀ ಕಥೆ ಮಲಗಿದೆ. ಒಂದು ಹೆಸರಿನ ತೂಕ, ಒಂದು ಭೀತಿಯ ನೆರಳು. ವೀರಪ್ಪನ ಹಳೆಯ ವಂಶ ಪಾರಂಪರ್ಯ ಮನೆಯೊಳಗೆ ಮರದ ಕಂಬಗಳು ಉಸಿರಾಡುವಂತೆ ನಿಂತಿವೆ. ಟೀಕ್ ಕುರ್ಚಿಯಲ್ಲಿ ಕುಳಿತಿರುವ ವ್ಯಕ್ತಿ ಕೇವಲ ಮನುಷ್ಯನಲ್ಲ, ಬಿಳಿ ವೇಷ್ಟಿ, ಎದೆಗೆ ಟೈಗರ್ ನಖ, ಕಣ್ಣಲ್ಲಿ ಶಾಂತಿ ಮತ್ತು ಅಧಿಕಾರ. ಅವನೀಗ ದರೋಡೆಗಾರನಲ್ಲ, ಅವನು ನಾಯಕ, ಭೂಮಿಯ ಒಡೆಯ, ಜನರ ಮಾತಿಗೆ ತೂಕ ಕೊಡುವ ಶಕ್ತಿ. ಊರಿನ ಇತಿಹಾಸ ಅವನ ಸುತ್ತಲೇ ಉಸಿರಾಡುತ್ತದೆ. ಕಿಂಗ್ ವೀರಪ್ಪನ. ಆ ರಾತ್ರಿ ಆಕಾಶ ಮೌನವಾಗಿರಲಿಲ್ಲ. ಕೆಂಪು ಕಿತ್ತಳೆ ಬೆಳಕು ನಿಧಾನವಾಗಿ ಆಕಾಶವನ್ನು ಆವರಿಸಿತು. ದೇವಾಲಯದ ಮುಂದೆ ಜನರು ಗುಂಪಾಗಿ ನಿಂತರು. ಮಕ್ಕಳ ಕಣ್ಣುಗಳಲ್ಲಿ ಭಯ, ತಾಯಂದಿರ ಕೈಗಳಲ್ಲಿ ಪ್ರಾರ್ಥನೆ. ಇದು ಪ್ರಕೃತಿಯ ವಿಚಿತ್ರ ಆಟವೇ ಅಥವಾ ಬರುವ ಅಂಧಕಾರದ ಮೊದಲ ಎಚ್ಚರಿಕೆಯೇ ಎಂಬ ಪ್ರಶ್ನೆ ಗಾಳಿಯಲ್ಲಿ ತೂಗಾಡಿತು. ಮಳೆ ಮತ್ತು ಮಂಜಿನ ನಡುವೆ ಪಶ್ಚಿಮ ಘಟ್ಟಗಳ ಅರಣ್ಯದೊಳಗೆ ಜೀಪು ನುಗ್ಗುತ್ತದೆ. ಸ್ಟಿಯರಿಂಗ್ ಹಿಡಿದ ವೀರಪ್ಪನ ಕೈ ದೃಢ. ಯುದ್ಧ ಕಂಡ ಸ್ನೇಹಿತ ಪಕ್ಕದಲ್ಲಿ, ಹಿಂಬಾಗಿಲಲ್ಲಿ ಭವಿಷ್ಯವನ್ನು ನೋಡಬಲ್ಲ ಯುವತಿ. ಈ ಅರಣ್ಯ ಎಲ್ಲವನ್ನೂ ಕೇಳುತ್ತದೆ, ಎಲ್ಲವನ್ನೂ ನೆನಪಿಡುತ್ತದೆ. ಇಲ್ಲಿ ಕಾಲವೂ ಉಸಿರಾಡುತ್ತದೆ. ಹಳೆಯ ಬ್ರಿಟಿಷ್ ಬಂಗಲೆಯಲ್ಲಿ ನೀರಿನ ಪಾತ್ರೆಯಲ್ಲಿ ಮೂಡುವ ದೃಶ್ಯಗಳು ಕಾಲದೊಳಗೆ ಕರೆದೊಯ್ಯುತ್ತವೆ. ಪೂರ್ವಜರ ಮುಖಗಳು, ರಕ್ತ, ಬೇಟೆ, ಶಪಥ. ವೀರಪ್ಪನ ಮುಖದ ಅರ್ಧ ಬೆಳಕು, ಅರ್ಧ ನೆರಳು. ನಾನು ಯಾರು, ನನ್ನ ಹಾದಿ ಏನು ಎಂಬ ಪ್ರಶ್ನೆ ಅವನೊಳಗೆ ಮಿಡಿಯುತ್ತದೆ. ಇನ್ನೊಂದು ಕಡೆ ಕಿರಿದಾದ ಕೊಠಡಿಯಲ್ಲಿ ಒಂದು ಟ್ಯೂಬ್ ಲೈಟ್ನ ಕೆಳಗೆ ಸಂಚು ರೂಪುಗೊಳ್ಳುತ್ತದೆ. ಹಣ, ಅಧಿಕಾರ, ಭಯ ಎಲ್ಲವೂ ಒಂದೇ ಮೇಜಿನ ಮೇಲೆ. ಟೇಪ್ ರೆಕಾರ್ಡರ್ ಮೌನವಾಗಿ ಸತ್ಯವನ್ನು ದಾಖಲಿಸುತ್ತಿದೆ. ಸತ್ಯ ಯಾವತ್ತೂ ಕೂಗುವುದಿಲ್ಲ, ಅದು ಕಾಯುತ್ತದೆ. ಜಲಪಾತದ ಹಿಂದೆ ಮರೆತ ಗುಹೆಯಲ್ಲಿ ಗೋಡೆಗಳ ಮೇಲೆ ಹುಲಿಗಳು ಮತ್ತು ಮರೆತ ಆರಾಧನೆಯ ಗುರುತುಗಳು. ಅಚಾನಕ್ ಬೆಳಕು, ಅರಣ್ಯದ ದೇವಿ. ಆ ಕ್ಷಣದಲ್ಲಿ 1990ರ ಮನುಷ್ಯ 1000 ವರ್ಷದ ಶಕ್ತಿಯನ್ನು ಎದುರಿಸುತ್ತಾನೆ. ಇದು ಯುದ್ಧವಲ್ಲ, ಇದು ಒಪ್ಪಿಗೆ, ಒಂದು ವಿಧಿ. ಮಳೆ ಸುರಿಯುವ ಕಾರ್ಖಾನೆ ಆವರಣದಲ್ಲಿ ಉಕ್ಕು ಝಳಪಿಸುತ್ತದೆ. ಮಿಂಚು ಯುದ್ಧವನ್ನು ಬೆಳಗುತ್ತದೆ. ಗುಂಡುಗಳು, ಕತ್ತಿಗಳು, ಕೂಗು. ವೀರಪ್ಪನ ಹೋರಾಡುತ್ತಾನೆ. ಟೈಗರ್ ನಖ ಹೊಳೆಯುತ್ತದೆ. ಅವನು ಒಬ್ಬನೇ ಅಲ್ಲ, ಅವನ ಹಿಂದೆ ಅರಣ್ಯ ನಿಂತಿದೆ. ಮಳೆ ನಿಂತ ನಂತರ ಮಂಜು ಹರಿಯುವ ಬೆಳಿಗ್ಗೆ ಗಾಯಗೊಂಡ ವೀರಪ್ಪನ ಕಲ್ಲಿನ ಮೆಟ್ಟಿಲಲ್ಲಿ ಕುಳಿತು ಸೂರ್ಯೋದಯ ನೋಡುತ್ತಾನೆ. ನೀರಿನಲ್ಲಿ ಒಂದು ಕ್ಷಣ ಹುಲಿಯ ಪ್ರತಿಬಿಂಬ ಹೊಳೆಯುತ್ತದೆ, ನಂತರ ಮರೆಯಾಗುತ್ತದೆ. ಆದರೆ ಅದರ ಅರ್ಥ ಉಳಿಯುತ್ತದೆ. ಕೆಲವರು ಇತಿಹಾಸ ಬರೆಯುತ್ತಾರೆ, ಕೆಲವರು ಇತಿಹಾಸವಾಗುತ್ತಾರೆ.